ಸಿಸ್ಟರ್ ಒಬ್ಬರು ಅಮೌಂಟು ನೀವು ತೊಗೊಳ್ತಿರೋದು ಜಾಸ್ತಿ ಅಂತ ಕಮೆಂಟ್ ಹಾಕಿದ್ರು. ಅದು ಏನಕ್ಕಪ್ಪ ಅಂತ ಹೇಳ್ತೀನಿ. ನಮ್ಮ ಕಡೆ ಅದನ್ನೇ ಕಡಿಮೆ ರೇಟು. ನಮ್ಮ ಕಡೆ ಇನ್ನೂ 450 550ವರೆಗೂ ಇದೆ ಬರೀ ಲೈನಿಂಗ್ ಬ್ಲೌಸ್ಗೆ. ಬರೀ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಷ್ಟು ರೇಟ್ ಇದೆ. ಅಂದರೆ ಇವಾಗ ನಮ್ಮೂರಲ್ಲೇ 150 ರೂಪೀಸ್ ತೊಗೋತಾರೆ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಮಳವಳ್ಳಿ ಕಡೆ ನಮ್ಮೂರಲ್ಲಿ ಹಳ್ಳೀಲಿ 150 ರೂಪಾಯಿ ತೊಗೋತಾರೆ. 50 ರೂಪಾಯಿ ಇವಾಗ ಲೈನಿಂಗ್ ಅವರೇ ತಂದುಕೊಟ್ರೆ 100 ರೂಪಾಯಿ ತೊಗೋತಾರೆ. ಪ್ಲೇನ್ ಬ್ಲೌಸ್ಗೆ 50 ರೂಪಾಯಿ ಇದೆ. ಹಂಗಿದ್ದಾಗ ಇವಾಗ ನಾವು ಅದೇ ರೇಟ್ ಇಲ್ಲಿ ತೊಗೋತೀವಿ ಅಂದರೆ ಆಗೋದಿಲ್ಲ. ಓಕೆನಾ. ಇಲ್ಲಿ ನಮ್ಮ ಏರಿಯಾದಲ್ಲಿರುವಂಥ ರೇಟು 450 ಮೇಲಿದೆ. ನಾನು ಅದಕ್ಕೆ 350 ಚಾರ್ಜ್ ಮಾಡ್ತೀನಿ. ಹಂಗಾಗಿ ಇವಾಗ ಎಲ್ಲ ನಮ್ಮ ಕಡೆ ತುಂಬ ಅಂಗಡಿಗಳಿದ್ದಾವೆ. ಅಂಗಡಿಗಳಿಗಂತೂ ಕಡಿಮೆನೇ ಇಲ್ಲ. ಎಲ್ಲ ಇದು ಸ್ವಲ್ಪ ಅಫಿಷಿಯಲ್ ಏರಿಯಾ ಆಗಿರೋದ್ರಿಂದ ತುಂಬ ಅಂಗಡಿಗಳಿದ್ದಾವೆ. ಹಂಗಾಗಿ ಜಾಸ್ತಿ ಜನ ಟೈಲರಿಂಗ್ಸ್ ಇರೋದ್ರಿಂದ ರೇಟ್ ಇದೆ. ನಮ್ಮ ಕಡೆ ಒಂದು ರೌಂಡ್ ಹಾಕೊಂಡ್ಬರ್ತಾರೆ. ಕೊನೆಗೆ ನಮ್ಮ ಹತ್ರ ಕಡಿಮೆ ಇದೆ ಅಂತ ಬರ್ತಾರೆ ಜಾಸ್ತಿ. ಹಂಗಾಗಿ ನಾನು ಇಲ್ಲಿ ರೇಟಿಗೆ ತಕ್ಕನಾಗಿ ತೊಗೊಂಡಿದ್ದೀನಿ. ಓಕೆನಾ. ಇವಾಗ ನಾನು ಹೇಳ್ದಂಗೆ ಊರಲ್ಲಿ 150 ರೂಪಾಯಿ ಇದೆ ಅಂದ್ಬಿಟ್ಟು ನಾವು 150 ರೂಪಾಯಿ ತೊಗೊಳಕ್ಕಾಗಲ್ಲ. ಹಾಗೆ ನಿಮ್ಮ ಕಡೆ ಕಮ್ಮಿ ಇರ್ಬೋದು. ಹಳ್ಳಿ ಕಡೆ ಕೆಲವ್ರು ಇನ್ನೂ ಹೇಳ್ದಂಗೆ 100 150 ರೂಪಾಯಿಲೇ ಇದ್ದಾರೆ. ಆದರೆ ಈ ಸಿಟಿ ಕಡೆ ಬಾಡಿಗೆ ಅದು ಇದು ಅಂತ ಹೇಳ್ಬಿಟ್ಟು ಈ ರೇಟ್ ಇದೆ. ಓಕೆನಾ. ಇಲ್ಲಿ ರೇಟು ನಾನು ನಮ್ಮ ಏರಿಯಾದಲ್ಲಿರೋ ರೇಟ್ ಹೇಳ್ತಾ ಇರೋದು. ಹಂಗಾಗಿ ಇಷ್ಟು ರೇಟ್ ಇದೆ. ನಿಮ್ಮ ಕಡೆ ಕಡಿಮೆ ಇರ್ಬೋದು. ಹಂಗಾಗಿ ನಾನು ಇಲ್ಲಿಗೆ ತಕ್ಕನಾಗಿ ರೇಟ್ ತೊಗೊಳ್ಳೇಬೇಕು. ಹಂಗಂದ್ಬಿಟ್ಟು ಕಡಿಮೆ ಮಾಡೋಕ್ಕಾಗಲ್ಲ. ಅಷ್ಟರಲ್ಲೇ ಆದರೂ ನಾನು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಆಮೇಲೆ ನಮ್ಮ ಖರ್ಚುಗಳು ಇರುತ್ತೆ. ಅದಕ್ಕೆ ಎಷ್ಟು ಕೆಲಸ ಮಾಡಿರ್ತೀವಿ, ಆಮೇಲೆ ಡಿಸೈನ್ಸ್ ಮೇಲೆ ಎಷ್ಟು ಮಾಡಿರ್ತೀವಿ ಅದೆಲ್ಲ ನೋಡಿ ಮಾಡಿನೇ ತೊಗೋಬೇಕಾಗುತ್ತೆ. ಓಕೆನಾ. ಆ ಥರ ನೀವು ಅಷ್ಟೇ ನಿಮ್ಮ ಕಡೆ ಕಮ್ಮಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ತೊಗೋಬೇಕಾಗುತ್ತೆ. ನಮ್ಮ ಕಡೆ ಎಷ್ಟಿದೆ ನಾವು ಅದು ನಾನು ಇವಾಗ ಹೇಳಿದ್ನಲ್ಲ ಬೇರೆಯವ್ರಿಗಿಂತ ಕಡಿಮೆನೇ ತೊಗೋತಾ ಇರೋದು. ಓಕೆನಾ. ಆ ಥರ ಈ ಲೆಹೆಂಗಾಗೆ ಬಂದ್ಬಿಟ್ಟು ನಾನು ತೊಗೊಳ್ಳೋಂಥ ಪ್ರೈಸು ಬ್ಲೌಸ್ಗೆ 400 ರೂಪೀಸ್, ಲೆಹೆಂಗಾಗೆ 400 ತೊಗೋತೀನಿ. ಅಂದರೆ ಲೈನಿಂಗ್ ಬಟ್ಟೆಗೆ 3 ಮೀಟ್ರ್ ಬೇಕು. ಹಂಗಾಗಿ ಅದಕ್ಕೇ 3 ಮೀಟ್ರಿಗೆ 200 ಆಗೋಗುತ್ತೆ. ಅದು ಸೇರಿಸಿ ನಾನು 400 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ. ಇದು ನಮ್ಮ ಇಲ್ಲಿ ಇನ್ನೂ ರೇಟ್ ಇದೆ. ನಾನು ತೊಗೊಳ್ತಾ ಇರೋದು ಕಡಿಮೆ. ಓಕೆನಾ. ಇವಾಗ ಬೇರೆ ಕಡೆ 1000 1200 1500ವರೆಗೂ ಇದೆ. ಲೆಹೆಂಗಾ ಒಂದು ಸ್ಟಿಚ್ ಮಾಡ್ತೀನಿ ಅಂದರೆ ಯಾವುದೋ ಬಟ್ಟೆ ಅವರೇ ಕೊಟ್ಟು. ಓಕೆನಾ. ಆ ಥರ ಇದೆ. ಹಂಗಾಗಿ ಇದು ನಾನು ಕಾಗ್ತಾ ಇರೋದು ಕಡಿಮೆನೇ. ಓಕೆನಾ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ನೈಟು ಅನ್ನೋದಕ್ಕಿಂತ ಒಂದು 4 ಗಂಟೆ ರಾತ್ರಿಯಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ಅದು ಅರ್ಜೆಂಟ್ ಕೊಡಬೇಕಿತ್ತು. ಆ್ಯಕ್ಚುಲಿ ಅದು ನಾನು ಹೊರಗಡೆ ಹೋಗಿದ್ದೆ, ಬಂದು ಕೊಡೋಕ್ಕಾಗಲಿ, ಅವ್ರದ್ದು ಬರ್ತಡೇ ಇತ್ತು. ಹಂಗಾಗಿ ಬ್ಲೌಸು ಮತ್ತು ಇದು ನೋಡಿ 4 ಗಂಟೆ ಅಂದರೆ ಸ್ವಲ್ಪ ಫಾಸ್ಟ್ ಇದೆ ಅದು ಗಡಿಯಾರ. 4 ಗಂಟೆ ತೋರಿಸ್ತಾ ಇದೆ. 3:45 ಆಗಿದೆ. ಫೋನಲ್ಲಿ ತೋರಿಸ್ತೀನಿ ನೋಡಿ. 3:43 ಆಗಿದೆ. ಓಕೆನಾ. ಅಂದರೆ 3:45 ಆಗಿದೆ. ಹಂಗಾಗಿ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಅದು ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡಿದೆ. ಲೆಹೆಂಗಾ ಮಾಡಿ ಇದು ಬ್ಲೌಸ್ ರೆಡಿ ಮಾಡ್ತಾಯಿದ್ದೀನಿ. ಅದು ಬ್ಲೌಸ್ ಅಂತೂ ರೆಡಿ ಮಾಡಿದೆ. ಕೊನೆಗೆ ಅದೇನಾಗೋಯ್ತಪ್ಪ ಅಂದರೆ ರೆಡಿ ಮಾಡಿ ಅದು ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಬ್ಲೌಸು. ಅದ್ರ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಇದೆ, ಹಾಕ್ತೀನಿ. ಆದರೆ ಅದರದ್ದು ಫುಲ್ಲು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬ್ಲೌಸ್ ಹೇಗೆ ಬಂದಿದೆ ಏನು ಅಂತ ಅದು ರೆಡಿ ಮಾಡೋಕ್ಕಾಗಲಿಲ್ಲ. ಅದನ್ನು ಹಾಗೆ ಬಂದು ತೊಗೊಂಡೋಗ್ಬಿಟ್ರು ಅವರು. ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. 2 ಸಲ ಬಂದು ಫೋನ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ತೊಗೊಂಡು ಹೋದ್ರು ಬ್ಲೌಸ್. ಅದನ್ನು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಅದೇನಿದ್ರು ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಇದೆ. ಇದು ಲೆಹಂಗಾ ಮಾತ್ರ ಅದನ್ನು ನಮ್ಮ ಹುಡುಗಿ ಡ್ಯೂಟಿ ಅವಳ ಫ್ರೆಂಡ್ದು ಅವಳದು ಬರ್ತಡೇ ಇತ್ತು. ಹಂಗಾಗಿ ಅವಳು ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಹೋಗ್ತಾಳೆ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಬೇಗ ರೆಡಿ ಮಾಡಿ ಅದಕ್ಕೆ ಉಕ್ಸ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಂಗೆ ಆ ಬ್ಲೌಸ್ ಅಂತೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸಡನ್ನಾಗಿ ಬಂದರು, ಅವ್ರಿಗೆ ಹಾಗೆ ಕೊಟ್ಟು ಕಳಿಸ್ಬಿಟ್ಟೆ. ಇದೇ ಬ್ಲೌಸು, ಲೆಹಂಗಾ ಬ್ಲೌಸು. ಮುಂದೆ ಒಂಥರ ಬಾರ್ಡ್ರ್ ಪ್ಯಾಚ್ ವರ್ಕ್ ಕೊಟ್ಟು ಮಾಡಿರುವಂಥದ್ದು. ಪ್ರಿನ್ಸ್ ಕಟ್ಟೆ ಅಂದರೆ ತುಂಬ ಸಣ್ಣ ಇದ್ದಾರೆ ಅವರು. ಅದಕ್ಕೋಸ್ಕರ ಈ ಥರ ಚಿಕ್ಕ ಬ್ಲೌಸು ಅಂತಲೇ ಹೇಳ್ಬೋದು. ಸ್ವಲ್ಪ ಸಣ್ಣ ಇದ್ದಾರೆ. ಹಾಗಾಗಿ ಈ ರೀತಿ ರೆಡಿ ಮಾಡಿದ್ದೀನಿ. ಅಂದರೆ ಅದು ಸ್ಲೀವ್ಲೆಸ್ ಇತ್ತು ಅವ್ರು ಕಳಿಸಿರೋ ಡಿಸೈನು. ಅವರು ಸ್ಲೀವ್ಲೆಸ್ ಬೇಡ, ಇದೇ ಡಿಸೈನ್ ಮಾಡಿ ನನಗೆ ಸ್ಲೀವ್ ಹಾಕ್ಕೊಡಿ, ತೋಳು ಹಾಕ್ಕೊಡಿ, ಉದ್ದ ತೋಳಿಡಿ 9 ಇಂಚಿಗೆ ಅಂತ ಹೇಳಿದರು. ಹಿಂದೆ ಬೋಟ್ ನೆಕ್ಕು ಒಂಥರ ಚಿಕ್ಕದಾಗಿ ಕಣ್ಣಿನ ರೀತಿ ಇಟ್ಟಿದ್ದೀನಿ. ಯಾಕಂದರೆ ಸಣ್ಣ ಇರೋರಿಗೆ ಜಾಸ್ತಿ ಡೀಪ್ ಮಾಡೋಕ್ಕೋದ್ರೆ ಎಲ್ಲ ಕಡೆ ಲೂಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಡೀಪ್ ಕಮ್ಮಿನೇ ಇಟ್ಟರೆ ಅವಾಗ ಫಿಟ್ಟಿಂಗಾಗಿ ಕೂರುತ್ತೆ ಅಂದ್ಬಿಟ್ಟು ಡೀಪ್ ಕಡಿಮೆನೇ ಇಟ್ಟಿದ್ದೀನಿ. ಈ ಥರ ಒಂದು ಡಿಸೈನ್ನ ರೆಡಿ ಮಾಡಿದೆ. ಮತ್ತು ಇದಕ್ಕೆ ಲೆಹಂಗಾನು ರೆಡಿ ಮಾಡಿದೆ. ಅಂದರೆ ಓಲ್ಡ್ ಸ್ಯಾರಿಯಲ್ಲಿ ಮಾಡಿರುವಂಥದ್ದು ಇದು. ಓಕೆನಾ. ಇನ್ನೊಂದು ಸ್ವಲ್ಪ ಪೀಸ್ ಇದೆ, ಅದನ್ನು ಒಂದು ಹಾಫು ಒಂದು ಲೆಗ್ಗಿನ್ಸ್ ಜೊತೆ ಹಾಕೊಳ್ಳೋಕೆ ಒಂದು ಟಾಪ್ ರೆಡಿ ಮಾಡ್ಬೋದು. ಅದು ಆಮೇಲೆ ರೆಡಿ ಮಾಡಿಕೊಟ್ರೆ ಆಯಿತು. ಫಸ್ಟ್ ಇದು ಲೆಹಂಗಾ ಒಂದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಬ್ಲೌಸ್ ಅಂತೂ ಸೂಪರಾಗಿ ಬಂದಿದೆ ನೀಟಾಗಿ. ಮತ್ತು ಇದಕ್ಕೆ ಬಂದುಬಿಟ್ಟು ಲೆಹಂಗಾ ಬಂದುಬಿಟ್ಟು
ಸ್ವಲ್ಪ ಲೆಂತೆ ಇತ್ತು, ಮತ್ತೆ ಅಳತೆ ನೋಡಿದೆ ಉದ್ದ ಇತ್ತು, ಮತ್ತೆ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಮೇಲ್ಗಡೆ ಮಾಮೂಲಿ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು. ಡೋರಿ ಬಂದ್ಬಿಟ್ಟು ಸಿಂಗಲ್ ಡೋರಿ ಇಟ್ಟಿದ್ದೀನಿ, ದೊಡ್ಡದು ಲೆಹಂಗಾಗೆ. ಅದು ಟೈಟ್ ಲೂಸು ಮಾಡ್ಕೊಳಕ್ಕೆ ಸ್ವಲ್ಪ ಉದ್ದಕ್ಕೆ ಇಟ್ಬಿಟ್ಟು ಅದಕ್ಕೊಂದೊಂದು ಸಿಂಗಲ್ ಡೋರಿ ದೊಡ್ಡದಾಗಿ ಇಟ್ಟಿದ್ದೀನಿ. ಮತ್ತು ಫ್ರಿಲ್ ಅಷ್ಟೇ ಜಾಸ್ತಿ ದೊಡ್ಡದಾಗಿ ಇಟ್ಟಿಲ್ಲ, ಚಿಕ್ಕದಾಗಿ ಇಟ್ಟಿದ್ದೀನಿ. ಮತ್ತು ಈ ಬಾರ್ಡರ್ ಬಂದ್ಬಿಟ್ಟು ಮೇಲ್ಗಡೆ ಬಾರ್ಡರ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಮೇಲ್ಗಡೆ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಥರ ಸ್ಟಿಚ್ ಮಾಡಿದಾಗ ನಿಮಗೆ ಬಾರ್ಡರು ದೊಡ್ಡದಾಗಿ ಕಾಣಿಸುತ್ತೆ, ಒಂಥರ ಲುಕ್ ಕಾಣಿಸುತ್ತೆ. ಅಂದರೆ ಈ ಥರ ಲೆಹಂಗಾ ಲಂಗ ಬ್ಲೌಸ್ಗೆಲ್ಲ ಈ ಥರ ದೊಡ್ಡದಾಗಿದ್ದರೆ ಬಾರ್ಡರು ಒಂಥರ ನೋಡೋಕ್ಕೇನೆ ಲುಕ್ ಇರುತ್ತೆ. ಓಕೆನಾ? ಹಾಗಾಗಿ ತುಂಬ ನೀಟಾಗಿ ಬಂತು. ನಾನು ಮೇಲ್ಗಡೆ ಕಟಿಂಗ್ ಮಾಡಿಕೊಂಡು ಅದನ್ನು ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ಮಧ್ಯದಲ್ಲಿ ಗ್ಯಾಪ್ ಇರಲಿ, ಬರೀ ಬಾರ್ಡರ್ನ ಅಟ್ಯಾಚ್ ಮಾಡಿದ್ರೆ ಒಂಥರ ಬೋರ್ಡ್ ಥರ ಇರುತ್ತೆ, ಅದೊಂಥರ ಇರುತ್ತೆ. ಇವಾಗ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಧ್ಯಕ್ಕೆ ಸ್ವಲ್ಪ ಒಂದು 3 ಇಂಚು ಗ್ಯಾಪ್ ಬರೋ ಥರ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿರೋದು. ಒಳಗಡೆ ಲೈನಿಂಗ್ ಕೊಟ್ಟಿದ್ದೀನಿ. ಲೈನಿಂಗ್ ಬಂದುಬಿಟ್ಟು ನಾನು ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ದೀನಿ. ಓಕೆನಾ? ಈ ಥರ ಲೆಹೆಂಗಾ ಅಥವಾ ಲಂಗ ಬ್ಲೌಸ್ಗೆ ಒಳಗಡೆ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಅಗಲನೂ ಬರುತ್ತೆ, ಒಂಥರ ನೀಟಾಗಿರುತ್ತೆ. ನೀವು ಫ್ರಿಲ್ ಕೊಡ್ತಾ ಹೋದರೆ ಒಂಥರ ದಬ್ರೆ ಥರ ಕಾಣಿಸುತ್ತೆ. ಆಮೇಲೆ ಇದು ಎಷ್ಟು ಲೈನಿಂಗ್ ಇರುತ್ತೋ, ಇದು ಮೇನ್ ಫ್ಯಾಬ್ರಿಕ್ ಎಷ್ಟಿರುತ್ತೆ ಅಷ್ಟಕ್ಕೂ ಕೊಡ್ತಾರೆ ಕೆಲವರು, ಅಷ್ಟು ಅವಶ್ಯಕತೆ ಇಲ್ಲ. ಕೆಳಗಡೆ ಅಗಲ ಬರಬೇಕು ನಮಗೆ, ಮೇಲ್ಗಡೆ ಚಿಕ್ಕದಿದ್ರೂ ನಡೆಯುತ್ತೆ. ಹಂಗಾಗಿ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿ ಒಂಥರ ಅಗಲನೂ ಇರುತ್ತೆ, ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ. ಓಕೆನಾ? ನೀವು ಅದಕ್ಕೆ ಅಂಬ್ರೆಲಾ ಕಟ್ಟಿಂಗ್ ಮಾಡಿ ಅದಕ್ಕೆ ಬೇಕಾದ್ರೆ ಕ್ಯಾನು ಆ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಅವಾಗ ನಿಮಗೆ ಹರಡ್ಕೊಂಡಂಗೆ ಕೂತ್ಕೊಳ್ಳುತ್ತೆ ನೀಟಾಗಿ. ಯಾಕೆಂದರೆ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿರ್ತೀವಲ್ಲ, ಆವಾಗ ಏನಾಗುತ್ತೆ, ನಾವು ಕ್ಯಾನ್ ಹಾಕಿದಾಗ ಒಂದು ಸ್ವಲ್ಪ ಅಗಲಾಗಿ ಕೂತ್ಕೊಳ್ಳುತ್ತೆ. ನೋಡೋಣ ನೆಕ್ಸ್ಟ್ ಟೈಮಲ್ಲಿ ಅದನ್ನು ಬೇಕು ಅಂದರೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಅಂದರೆ ಆ ಡ್ರೆಸ್ ಎಲ್ಲ ನಮ್ಮದೇ ರೆಡಿ ಮಾಡಬೇಕು, ಬೇರೆಯವ್ರದ್ದೆಲ್ಲ ರೆಡಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟೊಂದು ಅಮೌಂಟ್ ಕೊಟ್ಟು ಯಾರೂ ಮಾಡಿಸಲ್ಲ. ನಮ್ಮದೇ ರೆಡಿ ಮಾಡಿ ಬೇಕು ಅಂದರೆ ನಿಮ್ಗೆ ಕಮೆಂಟ್ ಮಾಡಿ, ಯಾರಾದರೂ ನಮಗೆ ಆ ಥರದ್ದು ಬೇಕು ತೋರಿಸಿ ಮೇಡಮ್ ಅಂದರೆ ನಮ್ಮ ಹುಡುಗಿಗೆ ಯಾವುದನ್ನು ಹೊಲಿದು ತೋರಿಸ್ಕೊಡ್ತೀನಿ. ಕ್ಯಾನ್ನ ಯಾವ ರೀತಿ ಹಾಕೋದು, ಯಾವ ರೀತಿ ಅದು ಹಾಕಿದ್ರೆ ಹರಡ್ಕೊಂಡಂಗೆ ಇವಾಗ ರೆಡಿಮೇಡಲ್ಲಿ ಇರುತ್ತಲ್ಲ ಆ ಥರ ಇರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ನೀವು ನೋಡಿರ್ಬೋದು ರಿಸೆಪ್ಷನ್ ಆಗಲಿ ದೊಡ್ಡ ಫಂಕ್ಷನ್ಗಳಲ್ಲಿ ಆ ಥರದೊಂದು ಒಳಗಡೆ ಕ್ಯಾನ್ ಹಾಕಿರೋದ್ರಿಂದ ಒಂಥರ ನೀಟಾಗಿ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ? ಇದಕ್ಕೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಬ್ಲೌಸ್ಗೆ. ಮುಂದೆಗಡೆ ಈ ಥರನೇ ಬೇಕು ಅಂದ್ಬಿಟ್ಟು ಅವ್ರು ನಮಗೆ ಫೋಟೋ ಕಳಿಸಿದ್ರು. ಆ್ಯಕ್ಚುಲಿ ಅದು ಬಂದುಬಿಟ್ಟು ಸ್ಲೀವ್ಸ್ ಇರಲಿಲ್ಲ, ಸ್ಲೀವ್ಲೆಸ್ ಇತ್ತು. ಅವರು ಅಂದರು ನಮಗೆ ಸ್ಲೀವ್ಲೆಸ್ ಬೇಡ, ಮಾಮೂಲಿ ಅದೇ ಡಿಸೈನ್ ಸ್ಟಿಚ್ ಮಾಡಿ ಸ್ಲೀವ್ ಮಾತ್ರ ಹಾಕಿ 9 ಇಂಚಿಗೆ ಅಂತ ಹೇಳ್ಬಿಟ್ಟು ಅಳತೆ ಎಲ್ಲ ಕೊಟ್ಟಿದ್ದರು. ಆ ಅಳತೆ ಪ್ರಕಾರ ರೆಡಿ ಮಾಡಿದ್ದೀನಿ. ಮತ್ತು ಲೆಹೆಂಗಾನು ಅಷ್ಟೇ ಸ್ವಲ್ಪ ಉದ್ದ ಇತ್ತು, ಒಂದು 3 ಇಂಚ್ ಉದ್ದ ಇತ್ತು. ಅದನ್ನ ಕೆಳಗಡೆ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಅಂದರೆ ಬಾರ್ಡರ್ ಇತ್ತಲ್ಲ, ಬಾರ್ಡರ್ ಕೆಳಗಡೆ ಹಿಡಿದು ಸ್ಟಿಚ್ ಮಾಡಿದೆ ಕಾಣಿಸ್ತಾ ಇದ್ದಾಗೆ. ಈ ರೀತಿ ಈ ಲೆಹೆಂಗಾ ಮತ್ತು ಬ್ಲೌಸ್ನ ರೆಡಿ ಮಾಡಿದೆ. ಆ ಬ್ಲೌಸನ್ನು ರೆಡಿ ಮಾಡಿದೆ, ಆದರೆ ಅದ್ರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಅದು ಕಟ್ ವರ್ಕ್ ಡಿಸೈನು, ಈಗ ಟ್ರೆಂಡಿಂಗಲ್ಲಿರುವಂಥ ಕಟ್ ವರ್ಕ್ ಡಿಸೈನು. ಹಿಂದೆ ಓಪನ್ ಇಟ್ಟಿರಲಿಲ್ಲ ಅವ್ರು, ಓಪನ್ ಬೇಡ ನನಗೆ, ಓಪನ್ ಇಟ್ಟರೆ ಕಿತ್ತು ಹೋಗ್ಬಿಟ್ರೆ ಕಷ್ಟ, ಬೇಡ ನನಗೆ ಅಂತ ಹೇಳಿದ್ರು. ಅಂದರೆ ಇದುವರೆಗೂ ಎಲ್ರಿಗೂ ಓಪನ್ ಇರ್ತಿದೆ, ಇಲ್ಲ ಎಲಾಸ್ಟಿಕ್ ಇರ್ತಿದೆ. ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಎಲಾಸ್ಟಿಕ್ ಹಾಕಿದ್ದೀನಿ, ಸೇಮ್ ಅದೇ ಡಿಸೈನೇ. ಆದರೆ ಅವರು ಅದಕ್ಕೆ ನಮ್ಗೆ ಓಪನ್ ಬೇಡ ಅಂತಂದರು, ಅದಕ್ಕೆ ಓಪನ್ ಇಟ್ಟಿಲ್ಲ. ಅದೊಂದು ಇದರಲ್ಲಿ ಡಿಫ್ರೆನ್ಸ್ ಇದೆ. ಕಟ್ಟಿಂಗ್ ವೀಡಿಯೋ ಹಾಕ್ತೀನಿ ನೋಡಿ, ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಇದೆ. ಆದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಅದು ಫುಲ್ ಬ್ಲೌಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ರೆಡಿ ಆದ ತಕ್ಷಣ ಅವ್ರಿಗೆ ಎಮ್ಮಿಂಗ್ ಹುಕ್ಸ್ ಮಾಡಿ ಕೊಟ್ಬಿಟ್ಟೆ. ಹಂಗಾಗಿ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ವೀಡಿಯೋ ಅಂತೂ ಇದೆ. ಓಕೆನಾ? ತೋರಿಸ್ತೀನಿ, ಅದು ವೀಡಿಯೋ ಮಾಡಾಕ್ತೀನಿ, ಎಡಿಟ್ ಮಾಡಾದಮೇಲೆ ನೋಡಿ. ಮತ್ತು ಇವಾಗ ಇದು ಬಂದುಬಿಟ್ಟು ನೀಟಾಗಿ ಎಲ್ಲ ಇದೂ ರೆಡಿ ಮಾಡಿ ಇಟ್ಟಿದ್ದೆ. ನಮ್ಮ ಹುಡುಗಿ 8 ಗಂಟೆಗೆ ಹೋಗ್ತೀನಿ ಎಲ್ಲ, ಅವು ಕೊಟ್ಬಿಡ್ತೀನಿ ಅಂದ್ಬಿಟ್ಟು. ಅವ್ರದ್ದು ಬರ್ತಡೇ ಇತ್ತು ಪಾಪ, ನನಗೂ ಹೊರಗಡೆ ಓಡಾಡ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಈ ನಡುವೆ ಅಂತೂ ಬೆಳಗ್ಗೆ ಎಲ್ಲ ಅಲ್ಲಿ ಓಡಾಡೋದಾಗುತ್ತೆ, ನೈಟಲ್ಲಿ ಸ್ವಲ್ಪ ಕೆಲಸ ಮಾಡ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಅರ್ಜೆಂಟ್ ಕೊಡಲೇಬೇಕು ಅಂದಾಗ ಈ ರೀತಿ ಮಾಡಲೇಬೇಕು. ನಮ್ಮ ಟೈಲರಿಂಗ್ ಕೆಲಸನೇ ಅಷ್ಟು. ಅರ್ಜೆಂಟ್ ಇದ್ದಾಗ ಈ ಟೈಮಿಂಗ್ಸು ಏನೂ ನೋಡೋಕ್ಕಾಗಲ್ಲ, ಯಾವಾಗಾದ್ರೂ ರೆಡಿ ಮಾಡಿ ಕೊಡಬೇಕಾಗುತ್ತೆ. ಯಾಕೆಂದರೆ ಅವ್ರ ಬರ್ತಡೇ ಇದೆ, ಇಲ್ಲ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರು ನಮ್ಮನ್ನೇ ಇದು ಮಾಡ್ಕೊಂಡಿರ್ತಾರೆ. ಆಲ್ರೆಡಿ ಇವ್ರದ್ದೊಂದು ಫ್ರಾಕು ಸ್ಯಾರಿಲಿ ಹೊಲ್ದು ರೆಡಿ ಮಾಡಿದ್ದೀನಿ, ರೆಡಿ ಇತ್ತು. ಇದೊಂದು ರೆಡಿ ಮಾಡಿಬಿಟ್ರೆ ಅವರು ಕ್ಲಿಯರ್ ಆಗುತ್ತೆ. ಓಕೆನಾ? ಈ ರೀತಿ ನೀವು ಲೆಹಂಗಾನ ನೀಟಾಗಿ ರೆಡಿ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ನೀವೇ ಸ್ವಲ್ಪ ಕಲ್ತಿದ್ದು ಹೊಲಿತೀನಿ ಅಂದರೆ ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ಕೂಲಿ ಕೊಡೋ ಅವಶ್ಯಕತೆ ಇರಲ್ಲ. ಓಕೆನಾ? ನೀವೇ ಲೈನಿಂಗ್ ತಂದು ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಟಚ್ ಇದ್ದರೆ ಸಾಕು, ನಿಮಗೆ ಮಿಷಿನ್ ತುಳಿಯೋಕ್ಕೆ ಬಂತು ಅಂದರೆ ಸಾಕು, ಲೈನಿಂಗ್ ತಂದುಬಿಟ್ಟು ನೀವು ವೀಡಿಯೋ ನೋಡಿಕೊಂಡೆ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಬರಲ್ಲ ಅಂದರೆ ಸ್ವಲ್ಪ ನೀವು ಹೊರಗಡೆ ಕೊಡ್ತೀನಿ ಅಂದರೆ ಸ್ವಲ್ಪ ಅಮೌಂಟು ಕಾಸ್ಟ್ಲಿನೇ ಇರುತ್ತೆ. ಇದಕ್ಕೆ ನಾನು ತಗೊಳ್ಳೋ ಅಮೌಂಟ್ ಏನಪ್ಪ ಅಂದರೆ ಈ ಬ್ಲೌಸ್ಗೆ 400 ರೂಪೀಸ್ ಚಾರ್ಜ್ ಮಾಡ್ತೀನಿ. ಲೈನಿಂಗ್ ಇದು ಲೆಹೆಂಗಾಗೆ 400 ಚಾರ್ಜ್ ಮಾಡ್ತೀನಿ. ಏನಕ್ಕೆ ಅಪ್ಪ ಅಂದರೆ ಲೈನಿಂಗ್ ಬಟ್ಟೆಗೆ 3 ಮೀಟ್ರಿಗೆ 200 ರೂಪಾಯಿ ಆಗೋಗುತ್ತೆ. ಓಕೆನಾ? ಪಾಲಿಸ್ಟರ್ ಲೈನಿಂಗು 200 ರೂಪಾಯಿ ಆಗಿಬಿಡುತ್ತೆ. ನಾವು ಅದನ್ನೆಲ್ಲ ಅಟ್ಯಾಚ್ ಮಾಡಿ ಮೇಲ್ಗಡೆ ಪೀಸ್ ಕಟ್ ಮಾಡಿ ಕೆಳಗಡೆ ಅಟ್ಯಾಚ್ ಮಾಡಿ ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ
ಎಲ್ಲ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿ, ಡೋರಿ ರೆಡಿ ಮಾಡಿ, ಡೋರಿಗೆ ಗೊಂಡೆ ರೆಡಿ ಮಾಡಿ, ಇದೆಲ್ಲ ಸ್ಟಿಚ್ಚಿಂಗೋಸ್ಕರ 200 ರುಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ? ನಿಮ್ಮ ಕಡೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ, ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.